ಕೊನೆಗೂ ಎಸ್ಐಟಿ ವಿಚಾರಣೆಗೆ ಮಂಡ್ಯದ ಮಾಸ್ಕ್ ಲೇಡಿ ಹಾಜರಾಗಿರೋದು. ಸೌಜನ್ಯ ಕಿಡ್ನಾಪ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಇದೇ ಮಂಡ್ಯದ ಮಹಿಳೆ ಹೇಳಿದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿಕೆ ನೀಡಿದ್ದ ಮಾಸ್ಕ್ ಲೇಡಿ. ಇನ್ನ ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಮಾಸ್ಕ್ ಲೇಡಿಗೆ ಎಸ್ಐಟಿ ವಿಚಾರಣೆಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಮಾಸ್ಕ್ ಲೇಡಿ ಹೇಳಿರುವಂಥದ್ದು. ಸೌಜನ್ಯ ಕಿಡ್ನಾಪ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ದು ಈ ಮಂಡ್ಯದ ಮಹಿಳೆ. ಈಗ ಎಸ್ಐಟಿ ವಿಚಾರಣೆಗೆ ಈ ಮಂಡ್ಯದ ಮಾಸ್ಕ್ ಲೇಡಿ ಹಾಜರಾಗಿರುವಂಥದ್ದು. ಇನ್ನ ಎಸ್ಐಟಿಯ ಮುಂದೆ ಮಂಡ್ಯದ ಮಹಿಳೆ ಗೌಪ್ಯವಾಗಿ ಹಾಜರಾಗಿರೋದು. ಧರ್ಮಸ್ಥಳದ ಶಾಂತಿವನದ ಮುಂದೆ ಸೌಜನ್ಯ ಕಿಡ್ನಾಪ್ ಕಾರ್ನಲ್ಲಿ ಬಂದು ಅಪಹರಣ ಮಾಡಿದ್ದಾಗಿ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೌಜನ್ಯ ಕೇಸ್ ವಿಚಾರದಲ್ಲಿ ಮಂಡ್ಯದ ಮಹಿಳೆ ಹೇಳಿಕೆ ನೀಡಿದ್ರು. ಎಸ್ಐಟಿ ಅಧಿಕಾರಿಗಳ ಮುಂದೆ ಗೌಪ್ಯವಾಗಿ ಹೇಳಿಕೆ ನೀಡಿರುವಂಥದ್ದು ಈ ಮಹಿಳೆ. ಸೊ ವಿಚಾರಣೆಗೂ ಕೂಡ ಗೌಪ್ಯವಾಗಿ ಬಂದಿದ್ದು. ಶಾಂತಿವನದ ಮುಂದೆ ಸೌಜನ್ಯ ಕಿಡ್ನಾಪ್ ಮಾಡಿದ್ದು ಕಾರ್ನಲ್ಲಿ ಬಂದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಇದೇ ಮಾಸ್ಕ್ ಲೇಡಿ. ಸೊ ಸದ್ಯ ಈ ಮಾಸ್ಕ್ ಲೇಡಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಮಂಡ್ಯದ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ನೀಡಿರುವಂಥದ್ದು. ಇನ್ನು ಮಂಡ್ಯದ ಈ ಮಾಸ್ಕ್ ಲೇಡಿಯನ್ನ ಎಕ್ಸ್ಪೋಸ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಘಟನೆ ನಡೆದು 13 ವರ್ಷ ಆದರೂ ಕೂಡ ಈಕೆ ಪೊಲೀಸರಿಗೆ ತಿಳಿಸಲಿಲ್ಲ. ಪೊಲೀಸ್ ಠಾಣೆಗೆ ಹೋಗದೆ ಒಡನಾಡಿ ಸಂಸ್ಥೆಗೆ ಹೋಗಿದ್ದು. ಸೌಜನ್ಯ ಪರ ಹೋರಾಟವೋ ಏನೋ ಈ ಎಲ್ಲ ರೀತಿಯ ಪ್ರಶ್ನೆಗಳು. ಮತ್ತೊಂದು ಕಡೆ ಈ ಮಹಿಳೆಯನ್ನ ಪ್ರಶ್ನೆ ಮಾಡಿದ್ದು 13 ವರ್ಷ ಆದಮೇಲೆ ನೀವು ಬಂದ್ರಿ, 13 ವರ್ಷ ಯಾಕೆ ಸುಮ್ಮನೆ ಇದ್ರಿ, ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ? ಪೊಲೀಸರ ಬದಲಿಗೆ ಹೋಗಿದ್ದು ಒಡನಾಡಿ ಸಂಸ್ಥೆಗೆ. ಇನ್ನು ಸೌಜನ್ಯ ಪರ ಹೋರಾಟ ಆಗ್ತಾ ಇರೋದೇ ಗೊತ್ತಿರಲಿಲ್ಲವಂತೆ ಈ ಮಾಸ್ಕ್ ಲೇಡಿಗೆ. ಸ್ನೇಹಿತೆಯ ಸಾವಿನ ದಿನಾಂಕದ ಬಗ್ಗೆಯೂ ಕೂಡ ಮಾಸ್ಕ್ ಲೇಡಿ ಅವತ್ತು ತಬ್ಬಿಬಾಗಿದ್ರು. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಮಂಡ್ಯದ ಮಹಿಳೆ ಕಂಗಾಲಾಗಿ ಹೋಗಿದ್ರು. ಕೊನೆಗೂ ಎಸ್ಐಟಿ ವಿಚಾರಣೆಗೆ ಮಂಡ್ಯದ ಮಾಸ್ಕ್ ಲೇಡಿ ಹಾಜರಾಗಿರೋದು. ಸೌಜನ್ಯ ಕಿಡ್ನಾಪ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಇದೇ ಮಂಡ್ಯದ ಮಹಿಳೆ ಹೇಳಿದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿಕೆ ನೀಡಿದ್ದ ಮಾಸ್ಕ್ ಲೇಡಿ. ಇನ್ನ ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಮಾಸ್ಕ್ ಲೇಡಿಗೆ ಎಸ್ಐಟಿ ವಿಚಾರಣೆಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಮಾಸ್ಕ್ ಲೇಡಿ ಹೇಳಿರುವಂಥದ್ದು. ಸೌಜನ್ಯ ಕಿಡ್ನಾಪ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ದು ಈ ಮಂಡ್ಯದ ಮಹಿಳೆ. ಈಗ ಎಸ್ಐಟಿ ವಿಚಾರಣೆಗೆ ಈ ಮಂಡ್ಯದ ಮಾಸ್ಕ್ ಲೇಡಿ ಹಾಜರಾಗಿರುವಂಥದ್ದು. ಇನ್ನ ಎಸ್ಐಟಿಯ ಮುಂದೆ ಮಂಡ್ಯದ ಮಹಿಳೆ ಗೌಪ್ಯವಾಗಿ ಹಾಜರಾಗಿರೋದು. ಧರ್ಮಸ್ಥಳದ ಶಾಂತಿವನದ ಮುಂದೆ ಸೌಜನ್ಯ ಕಿಡ್ನಾಪ್ ಕಾರ್ನಲ್ಲಿ ಬಂದು ಅಪಹರಣ ಮಾಡಿದ್ದಾಗಿ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೌಜನ್ಯ ಕೇಸ್ ವಿಚಾರದಲ್ಲಿ ಮಂಡ್ಯದ ಮಹಿಳೆ ಹೇಳಿಕೆ ನೀಡಿದ್ರು. ಎಸ್ಐಟಿ ಅಧಿಕಾರಿಗಳ ಮುಂದೆ ಗೌಪ್ಯವಾಗಿ ಹೇಳಿಕೆ ನೀಡಿರುವಂಥದ್ದು ಈ ಮಹಿಳೆ. ಸೊ ವಿಚಾರಣೆಗೂ ಕೂಡ ಗೌಪ್ಯವಾಗಿ ಬಂದಿದ್ದು. ಶಾಂತಿವನದ ಮುಂದೆ ಸೌಜನ್ಯ ಕಿಡ್ನಾಪ್ ಮಾಡಿದ್ದು ಕಾರ್ನಲ್ಲಿ ಬಂದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಇದೇ ಮಾಸ್ಕ್ ಲೇಡಿ. ಸೊ ಸದ್ಯ ಈ ಮಾಸ್ಕ್ ಲೇಡಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಮಂಡ್ಯದ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ನೀಡಿರುವಂಥದ್ದು. ಇನ್ನು ಮಂಡ್ಯದ ಈ ಮಾಸ್ಕ್ ಲೇಡಿಯನ್ನ ಎಕ್ಸ್ಪೋಸ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಘಟನೆ ನಡೆದು 13 ವರ್ಷ ಆದರೂ ಕೂಡ
ಈಕೆ ಪೊಲೀಸರಿಗೆ ತಿಳಿಸಲಿಲ್ಲ. ಪೊಲೀಸ್ ಠಾಣೆಗೆ ಹೋಗದೆ ಒಡನಾಡಿ ಸಂಸ್ಥೆಗೆ ಹೋಗಿದ್ದು. ಸೌಜನ್ಯ ಪರ ಹೋರಾಟವೋ ಏನೋ, ಈ ಎಲ್ಲ ರೀತಿಯ ಪ್ರಶ್ನೆಗಳು. ಮತ್ತೊಂದು ಕಡೆ ಈ ಮಹಿಳೆಯನ್ನ ಪ್ರಶ್ನೆ ಮಾಡಿದ್ದು, 13 ವರ್ಷ ಆದಮೇಲೆ ನೀವು ಬಂದ್ರಿ, 13 ವರ್ಷ ಯಾಕೆ ಸುಮ್ಮನೆ ಇದ್ರಿ, ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ? ನಾ ಪೊಲೀಸರ ಬದಲಿಗೆ ಹೋಗಿದ್ದು ಒಡನಾಡಿ ಸಂಸ್ಥೆಗೆ. ಇನ್ನು ಸೌಜನ್ಯ ಪರ ಹೋರಾಟ ಆಗ್ತಾ ಇರೋದೇ ಗೊತ್ತಿರಲಿಲ್ಲವಂತೆ ಈ ಮಾಸ್ಕ್ ಲೇಡಿಗೆ. ಸ್ನೇಹಿತೆಯ ಸಾವಿನ ದಿನಾಂಕದ ಬಗ್ಗೆಯೂ ಕೂಡ ಮಾಸ್ಕ್ ಲೇಡಿ ಅವತ್ತು ತಬ್ಬಿಬಾಗಿದ್ರು. ರಿಪಬ್ಲಿಕರಣದ ಪ್ರಶ್ನೆಗಳಿಗೆ ಮಂಡ್ಯದ ಮಹಿಳೆ ಕಂಗಾಲಾಗಿ ಹೋಗಿದ್ರು. ಕೊನೆಗೂ SIT ವಿಚಾರಣೆಗೆ ಮಂಡ್ಯದ ಮಾಸ್ಕ್ ಲೇಡಿ ಹಾಜರಾಗಿರೋದು. ಸೌಜನ್ಯ ಕಿಡ್ನಾಪ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಇದೇ ಮಂಡ್ಯದ ಮಹಿಳೆ ಹೇಳಿದ್ರು. ರಿಪಬ್ಲಿಕರಣದ ಮುಂದೆ ಹೇಳಿಕೆ ನೀಡಿದ್ದ ಮಾಸ್ಕ್ ಲೇಡಿ. ಇನ್ನು ರಿಪಬ್ಲಿಕರಣ ವರದಿಯ ಬಳಿಕ ಮಾಸ್ಕ್ ಲೇಡಿಗೆ SIT ವಿಚಾರಣೆಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಮಾಸ್ಕ್ ಲೇಡಿ ಹೇಳಿರುವಂಥದ್ದು. ಸೌಜನ್ಯ ಕಿಡ್ನಾಪ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ದು ಈ ಮಂಡ್ಯದ ಮಹಿಳೆ. ಈಗ SIT ವಿಚಾರಣೆಗೆ ಈ ಮಂಡ್ಯದ ಮಾಸ್ಕ್ ಲೇಡಿ ಹಾಜರಾಗಿರುವಂಥದ್ದು. ಇನ್ನು SITಯ ಮುಂದೆ ಮಂಡ್ಯದ ಮಹಿಳೆ ಗೌಪ್ಯವಾಗಿ ಹಾಜರಾಗಿರೋದು. ಧರ್ಮಸ್ಥಳದ ಶಾಂತಿವನದ ಮುಂದೆ ಸೌಜನ್ಯ ಕಿಡ್ನಾಪ್ ಕಾರ್ನಲ್ಲಿ ಬಂದು ಅಪಹರಣ ಮಾಡಿದ್ದಾಗಿ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೌಜನ್ಯ ಕೇಸ್ ವಿಚಾರದಲ್ಲಿ ಮಂಡ್ಯದ ಮಹಿಳೆ ಹೇಳಿಕೆ ನೀಡಿದ್ರು. SIT ಅಧಿಕಾರಿಗಳ ಮುಂದೆ ಗೌಪ್ಯವಾಗಿ ಹೇಳಿಕೆ ನೀಡಿರುವಂಥದ್ದು ಈ ಮಹಿಳೆ. ಸೊ ವಿಚಾರಣೆಗೂ ಕೂಡ ಗೌಪ್ಯವಾಗಿ ಬಂದಿದ್ದು. ಶಾಂತಿವನದ ಮುಂದೆ ಸೌಜನ್ಯ ಕಿಡ್ನಾಪ್ ಮಾಡಿದ್ದು ಕಾರ್ನಲ್ಲಿ ಬಂದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಇದೇ ಮಾಸ್ಕ್ ಲೇಡಿ. ಸೊ ಸದ್ಯ ಈ ಮಾಸ್ಕ್ ಲೇಡಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಮಂಡ್ಯದ ಮಹಿಳೆ SIT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ನೀಡಿರುವಂಥದ್ದು. ಇನ್ನು ಮಂಡ್ಯದ ಈ ಮಾಸ್ಕ್ ಲೇಡಿಯನ್ನ ಎಕ್ಸ್ಪೋಸ್ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಘಟನೆ ನಡೆದು 13 ವರ್ಷ ಆದರೂ ಕೂಡ ಈಕೆ ಪೊಲೀಸರಿಗೆ ತಿಳಿಸಲಿಲ್ಲ. ಪೊಲೀಸ್ ಠಾಣೆಗೆ ಹೋಗದೆ ಒಡನಾಡಿ ಸಂಸ್ಥೆಗೆ ಹೋಗಿದ್ದು. ಸೌಜನ್ಯ ಪರ ಹೋರಾಟವೋ ಏನೋ, ಈ ಎಲ್ಲ ರೀತಿಯ ಪ್ರಶ್ನೆಗಳು. ಮತ್ತೊಂದು ಕಡೆ ಈ ಮಹಿಳೆಯನ್ನ ಪ್ರಶ್ನೆ ಮಾಡಿದ್ದು, 13 ವರ್ಷ ಆದಮೇಲೆ ನೀವು ಬಂದ್ರಿ, 13 ವರ್ಷ ಯಾಕೆ ಸುಮ್ಮನೆ ಇದ್ರಿ, ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ? ನಾ ಪೊಲೀಸರ ಬದಲಿಗೆ ಹೋಗಿದ್ದು ಒಡನಾಡಿ ಸಂಸ್ಥೆಗೆ. ಇನ್ನು ಸೌಜನ್ಯ ಪರ ಹೋರಾಟ ಆಗ್ತಾ ಇರೋದೇ ಗೊತ್ತಿರಲಿಲ್ಲವಂತೆ ಈ ಮಾಸ್ಕ್ ಲೇಡಿಗೆ.